ಗಡಿ ಸಮೀಪ ಅಕ್ರಮ ಚರ್ಚ್ ನಡೆಸಿ ಅಕ್ರಮ ಧಾರ್ಮಿಕ ಮತಾಂತರ ಆರೋಪದ ಮೇಲೆ ಜರ್ಮನ್ ದಂಪತಿ ವಶಕ್ಕೆ. ನಿರ್ಬಂಧಿತ ವಲಯದಲ್ಲಿ ಧಾರ್ಮಿಕ ಮತಾಂತರ ನಡೆಸುತ್ತಿದ್ದ 6 ಜನರ ಬಂಧನ. ಶ್ರೀಗಂಗಾನಗರದಲ್ಲಿ ಅಕ್ರಮ ಧಾರ್ಮಿಕ ಮತಾಂತರದ ಆರೋಪದ ಮೇಲೆ ಗುರುವಾರ ರಾತ್ರಿ ಜರ್ಮನ್ ದಂಪತಿ ಸೇರಿದಂತೆ 6 ಜನರನ್ನು ಬಂಧಿಸಲಾಗಿದೆ. ಭಾರತ ಪಾಕಿಸ್ತಾನ ಗಡಿಗೆ ಸಮೀಪದಲ್ಲಿರುವ ಜಿಲ್ಲೆಯ ಶ್ರೀಕರಣಪುರ ಪಟ್ಟಣದ ಬಾಡಿಗೆ ಮನೆಯಿಂದ ಈ ಘಟನೆ ವರದಿಯಾಗಿದೆ. ಬಂಧಿತರನ್ನ ಜರ್ಮನ್ ಪ್ರಜೆಗಳಾದ ಸ್ವಾನ್ ವಾಚ್ಬಾಟ್ ಜಲೇರ್ ಮತ್ತು ಅವರ ಪತ್ನಿ ಸ್ಯಾಂಡ್ರಾ, ಕರ್ನಾಟಕದ ಸಂತೋಷ್ ವರ್ಗೀಸ್, ಕೇರಳದ ಮ್ಯಾಥ್ಯೂ, ವಲ್ಜಿದರ್ ಸಿಂಗ್ ಖೋಸಾ ಮತ್ತು ರಾಜೇಶ್ ಕಾಂಬೋಜ್ ಅಲಿಯಾಸ್ ಪಾಪಿ ಎಂದು ಗುರುತಿಸಲಾಗಿದೆ. ಪೊಲೀಸರ ಆರಂಭಿಕ ತನಿಖೆಯ ಮಾಹಿತಿಯ ಪ್ರಕಾರ ಜರ್ಮನ್ ದಂಪತಿಗಳು ಇತ್ತೀಚೆಗೆ ನಿರ್ಬಂಧಿತ ವಲಯಗಳ ಅಡಿಯಲ್ಲಿ ಬರುವ ಅಂತಾರಾಷ್ಟ್ರೀಯ ಗಡಿಯ ಸಮೀಪವಿರುವ ಪ್ರದೇಶಕ್ಕೆ ಭೇಟಿ ನೀಡಿದರು. ಪೂರ್ವಾನುಮತಿ ಇಲ್ಲದೆ ವಿದೇಶಿ ಪ್ರಜೆಗಳಿಗೆ ಇಲ್ಲಿ ಅವಕಾಶವಿಲ್ಲ. ದಂಪತಿಗಳು ಸೂಕ್ಷ್ಮ ಪ್ರದೇಶಕ್ಕೆ ಹೇಗೆ ಪ್ರವೇಶ ಪಡೆದರು ಎಂಬುದನ್ನು ಪರಿಶೀಲಿಸಲಾಗುತ್ತಿದೆ. ದೂರಿನ ಆಧಾರದ ಮೇಲೆ ಧಾರ್ಮಿಕ ಮತಾಂತರ ಕಾನೂನಿನಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಎಸ್ಪಿ ಅಮೃತ ದುಹಾನ್ ಹೇಳಿದ್ದಾರೆ. ನಿರ್ಬಂಧಿತ ಗಡಿ ಪ್ರದೇಶಗಳಲ್ಲಿ ವಿದೇಶಿ ಪ್ರಜೆಗಳ ಚಲನವಲನ ಕಳವಳಕಾರಿ ವಿಷಯವಾಗಿದೆ ಎಂದು ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಆರೋಪಿಗಳು ಇತರ ನಿಷೇಧಿತ ಸ್ಥಳಗಳಿಗೂ ಭೇಟಿ ನೀಡಿದ್ದಾರೆ ಎಂದು ನಾವು ತನಿಖೆ ನಡೆಸುತ್ತಿದ್ದೇವೆ. ಗುಪ್ತಚರ ಘಟಕಗಳು ಸೇರಿದಂತೆ ಬಹು ಸಂಸ್ಥೆಗಳು ಜರ್ಮನ್ ಪ್ರಜೆಗಳನ್ನು ಪ್ರಶ್ನಿಸುವ ಸಾಧ್ಯತೆ ಇದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಪೊಲೀಸರು ವಿದೇಶಿ ಪ್ರಜೆಗಳ ವೀಸಾಗಳನ್ನು ಪರಿಶೀಲಿಸುತ್ತಿದ್ದಾರೆ ಮತ್ತು ಅವರ ಪ್ರಯಾಣ ಇತಿಹಾಸವನ್ನು ಪರಿಶೀಲಿಸುತ್ತಿದ್ದಾರೆ. ಅವರ ಭೇಟಿಯ ಉದ್ದೇಶ, ಅವರ ವೀಸಾ ಪರಿಸ್ಥಿತಿಗಳು ಮತ್ತು ಅವರು ಆಯಕಟ್ಟಿನ ಸೂಕ್ಷ್ಮ ಪ್ರದೇಶದಲ್ಲಿ ದೊಡ್ಡ ಸಭೆಯನ್ನು ಏಕೆ ನಡೆಸುತ್ತಿದ್ದರು ಎಂಬುದನ್ನು ನಾವು ಪರಿಶೀಲಿಸುತ್ತಿದ್ದೇವೆ ಎಂದು ಅಧಿಕಾರಿ ಹೇಳಿದ್ದಾರೆ. 6 ಶಂಕಿತರ ವಿಚಾರಣೆ ನಡೆಯುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ.